ಹಿರಿಯೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಮುಖಂಡರುಗಳ ಸಭೆ ಕರೆದಿದ್ದೇನೆ. ಹಿರಿಯೂರಿನ ವಿಧಾನಸಭಾ ಚುನಾವಣೆ ಅಕಾಲಿಕವಾಗಿ ಏನು ಸುಧಾಕರ್ ಅವರ ಮರಣದ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದ್ರೂ ಚುನಾವಣೆ ಬರಬಹುದು. ಆ ದೃಷ್ಟಿಯಿಂದ ಇವತ್ತು ಎಲ್ಲ ನಮ್ಮ ಮುಖಂಡರುಗಳ ಅಭಿಪ್ರಾಯ ಪಡೆಯತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಕರೆದಿದ್ದೇನೆ. ಇದು ಒಂದು ಭಾಗ ಹಿರಿಯೂರಿನ ವಿಷಯ. ಅದರ ಒಂದು ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಒಂದು ಮನವಿ ನಾನು ಮಾಡತಕ್ಕಂಥದ್ದು, ಮೊನ್ನೆ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆ, ನಾನು ಚುನಾವಣೆ ಗೆಲ್ತೀನಿ ಅಂತ ಅಭ್ಯರ್ಥಿ ಹಾಕಿದ್ದಲ್ಲ. ಇದು ಮುಂದಿನ ದಿನಗಳು ಯಾವ ರೀತಿ ಆಗಬಹುದು ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ. ಅದು ನನ್ನ ಪಕ್ಷ ಯಾವ ರೀತಿಯಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಒಂದು ಧೈರ್ಯವಾದಂತ ನಿರ್ಣಯಗಳನ್ನು ಮಾಡ್ತಾರೆ ಅಂತಕ್ಕಂಥದನ್ನ ಪರೀಕ್ಷೆ ಮಾಡಬೇಕು ಅಂತಲೇ ಅಭ್ಯರ್ಥಿಯಾಗಿ 2 ಸಭೆ ಮಾಡಿದ್ದೆ. ಎಲ್ಲಾ ಶಾಸಕರುಗಳು ಸಭೆನಲ್ಲಿ ಇಲ್ಲ ಅಭ್ಯರ್ಥಿ ಹಾಕ್ಲೇಬೇಕು ಅಂತಕ್ಕಂಥದ್ದು ಹಠ ಮಾಡದಂಥದ್ದು ಎಲ್ರು. ಅವರ ಎಲ್ಲರ ಅಭಿಪ್ರಾಯದ ಮೇರೆಗೆ ಹಾಕಿದ್ದೆ. ಈಗ ನೆನ್ನೆನೂ ಸಭೆ ಕರೆದಿದ್ದೆ. 17 ಶಾಸಕರು ನೆನ್ನೆ ಸಭೆಯಲ್ಲಿ ಭಾಗವಹಿಸಿದ್ರು, ಎಕ್ಸೆಪ್ಟ್ ಗಿರಿದೇವಿ. ಎಲ್ಲರೂ ಸಹ ಅವರವ್ರದೇ ಆದಂತ ಇದನ್ನ ಕೊಟ್ಟಿದ್ದಾರೆ. ಒಂದು ನಾನು ವಿಶೇಷವಾಗಿ ಮನವಿ ಮಾಡೋದು, ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಯಿಂದ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಎಲ್ಲ ಒಂದು ಕಡೆ ಬಿರುಕು ಬಿಡಬಹುದು ಅಂತಕ್ಕಂಥ ಒಂದು ವಿಶ್ಲೇಷಣೆಗಳೇನಿದೆ, ಆ ಒಂದು ವಿಶ್ಲೇಷಣೆಗಳಿಗೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿನಲ್ಲಿ ಯಾವುದೇ ರೀತಿಯ ಬೆರುಕನ್ನ ಯಾರು ತರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಈಗ ನಾನು ಅಭ್ಯರ್ಥಿ ನಿಲ್ಲಿಸಬೇಕಾದ್ರೂ ಬಿಜೆಪಿಯ ಹೆಚ್ಚುವರಿ ಮತಗಳ ಬಗ್ಗೆ ವಿಜೇಂದ್ರ ಅವ್ರಿಗೂ ಮಾತಾಡಿದ್ದೇನೆ, ಅಲ್ಲಿಂದ ಅಶೋಕ್ ಅವ್ರಿಗೂ ಮಾತಾಡಿದ್ದೆ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿದ್ದೇನೂ ಮಾತಾಡಿದ್ದೆ. ಅವರೆಲ್ಲರೂ ಸಹಮತವೂ ಇತ್ತು. ಅದರಿಂದ ಇಲ್ಲಿ ಈಗೇನ್ ನಡೆದಿರ್ತಕ್ಕಂಥ ಘಟನೆ ಇದೆ, ಇದು ಒಂದು ನಾನು ಹೇಳ್ತಕ್ಕಂಥದ್ದು, ಕಳೆದ 3 ವರ್ಷದಿಂದ ಶಾಸಕರುಗಳು ಅವರವರ ಕ್ಷೇತ್ರಗಳಲ್ಲಿ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡ್ಲಿಕ್ಕಾಗಿಲ್ಲ. ಜನತೆಯ ನಿರೀಕ್ಷೆಗೆ ಪ್ರತಿಯೊಂದು ಕಡೆ ಕಾರ್ಯಕರ್ತರು ಜನಗಳು ಕೆಲಸ ಆಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನಗಳು ಇರ್ತಕ್ಕಂಥದ್ದು ನೋಡಿದ್ದೇನೆ. ಅದು ಜೆಡಿಎಸ್ ಪಕ್ಷ ಇಲ್ಲ ಬಿಜೆಪಿ ಪಕ್ಷದ ಅಷ್ಟೇ ಶಾಸಕರ ಪರಿಸ್ಥಿತಿ ಅಲ್ಲ, ಕಾಂಗ್ರೆಸ್ನ ಶಾಸಕರು ಪರಿಸ್ಥಿತಿನೇ ಹಲವಾರು ಜನಕ್ಕಿದೆ. ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯಗಳೇನಿದೆ, ಅಸಮಾಧಾನ ಏನಿದೆ, ಅದರ ಹಿನ್ನೆಲೆಯ ಈ ಒಂದು ಚುನಾವಣೆ ಸ್ವಲ್ಪ ಪರಿಣಾಮ ಬೀರಿದೆ. ಈಗಿನ ಸರ್ಕಾರದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಯಾತಕ್ಕೆ ನೀವು ವೋಟ್ ಹಾಕ್ಬೇಕು, ನಿಮ್ಮ ಅಭ್ಯರ್ಥಿ ಗೆಲ್ತಾರ? ನಾವು ಗೆಲ್ತಾರೆ ಅಂತ ಹಾಕಿದ್ದಲ್ಲ. ನಾನು ಹಾಕ್ಬೇಕಾದ್ರೆ ನಾನೇನು ಅಂತ ಮುಟ್ಟಾಳನ್ನ 20 ವರ್ಷ ರಾಜಕೀಯ ಮಾಡಿ ನನಗೇನು ಗೆಲ್ತೀವಿ ಅಂತಕ್ಕಂಥದ್ದು ಆಶಾಭಾವನೆಯನ್ನು ನಾನೇನು ಇಟ್ಕೊಂಡಿರಲಿಲ್ಲ. ಯಾಕೆಂದ್ರೆ ನಮ್ಗೆ ಇದ್ದಂಥದ್ದೇ ನಮ್ಮ 18 ಮತದಲ್ಲಿ ಒಂದು ಮತ ಆಲ್ರೆಡಿ ಹೊರಗಿದ್ದು 17 ಪ್ಲಸ್ ಬಿಜೆಪಿಯ ಹೆಚ್ಚುವರಿ ಮತಗಳು 6 ಮತಗಳು, ಅದು ಬರಬಹುದು ಅಂತಕ್ಕಂಥ ಇಲ್ಲ. ಅದ್ರ ಜೊತೆಗೆ 30 ಓಟ್ ಅವ್ರು ಹಾಕೊಂಡ ಮೇಲೆ 4 ಮತ ನಮಗ್ ಬರ್ತಿತ್ತು. ಅದಾದ ಮೇಲೆ 30 ಓಟಿನ ಒಂದು ಟ್ರಾನ್ಸ್ಫರ್ ಏನಿದೆ ಅದ್ರ ಪ್ರಕಾರ ಇನ್ನೊಂದು 4 ಮತ ಬರ್ತಿತ್ತು. 8 ಮತಗಳು ಅಂದ್ರೆ 17 ಪ್ಲಸ್ 8 25 26 ನಿಲ್ತಿದ್ದನು ಅಂತ ನನಗೆ ಗೊತ್ತಿದ್ದದು. ಆದ್ರೆ ಈಗಿನ ಒಂದು ಸಮಯದಲ್ಲಿ ಶಾಸಕರುಗಳು ಎಷ್ಟು ಗಟ್ಟಿಯ ನಿರ್ಧಾರಗಳನ್ನು ಮಾಡ್ತಾರೆ, ಅಭಿವೃದ್ಧಿಗಳಾಗಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಿನ ಸರ್ಕಾರಗಳ ಒಂದು ಆಮಿಷಗಳೇನಿದೆ, ಕ್ಷೇತ್ರದಲ್ಲಿ ಜನತೆಯ ಒಂದು ವಿಶ್ವಾಸ ಗಳಿಸ್ಕೊಳ್ಳಲಿಕ್ಕೆ, ಈಗ 2 ವರ್ಷಕ್ಕೆ ಚುನಾವಣೆ, ಆ ಹಿನ್ನೆಲೆಯಲ್ಲಿ ಬಹುಶಃ ಕೆಲವು ಶಾಸಕರುಗಳು 50 ಕೋಟಿನೋ 100 ಕೋಟಿನೋ ಅನುದಾನ ಸಿಗುತ್ತೆ ಅಂತ ಹೇಳಿ
ಪಾಪ ಸ್ವಲ್ಪ ಚಂಚಲ ಮನಸ್ಸು ಆಗಿರಬಹುದು. ಆದರೆ ಇದು ಬಿಜೆಪಿ ಜೆಡಿಎಸ್ಗೆ ಮೈತ್ರಿಗೆ ಧಕ್ಕೆ ಬರ್ತದೆ ಅಂತಕ್ಕಂತ ಒಂದು ವಾತಾವರಣ ಕ್ರಿಯೇಟ್ ಏನಾಗ್ತಿದೆ. ಏನಾದ್ರು ಕಾಂಗ್ರೆಸ್ನವ್ರಿಗೆ ಬೇಕಿದೆ ಇದು. ಬಿಜೆಪಿ ಜೆಡಿಎಸ್ನ ಬಿರುಕನ್ನ ಉಂಟು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥದ್ದು. ಅದಿಲ್ಲದೆ ಇದ್ರೆ ಅವ್ರು ಮುಂದೆ ಏನಾಗ್ತಾರೆ ಅನ್ನೋದು ಗೊತ್ತು. ಈ ಚುನಾವಣೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. 2017 ಯಾವೊಂದು ರಾಜ್ಯಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ 7-8 ಶಾಸಕರು ಕ್ರಾಸ್ ವೋಟ್ ಮಾಡಿದ್ರು, ಕಾಂಗ್ರೆಸ್ಗೆ ಮತ ಕೊಟ್ಟರು. ರಾಜ್ಯಸಭೆಗೆ ಚುನಾವಣೆ ಆದಾಗ ಏನಾಯ್ತು, ಕಾಂಗ್ರೆಸ್ 78-79 ಬಂದಿದೆ, ಸೋತ್ರು. ಎಕ್ಸೆಪ್ಟ್ ಒಬ್ರು ಇಬ್ರು ಬಿಟ್ರೆ ಇದೆಲ್ಲ ಸೋತ್ರು. ಅದರಿಂದ ಈಗಿನ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಹೋರಾಟ ಏನಿದೆ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ಜವಾಬ್ದಾರಿ ಇದೆ. ನಾನು ಇನ್ನೊಂದು 2 ದಿನ ಕಳೆಗೆ ಈ ಏನೋ ಮೊನ್ನೆ MLC ಚುನಾವಣೆ ವಿಷಯದಲ್ಲಿ ಈಗ ಜಾಸ್ತಿ ಅದೇ ಪ್ರಚಾರ ಇದೆ. ಅದು ನೀವು ಮುಗಿಸ್ಕೊಳ್ಳಿ, ನಿಮ್ಮನ್ನು ಕರೀತೀನಿ. ನಾನು ನನ್ನ ಕೂಸು ಅಂತ ಹೇಳಿದ್ದಾರೆ. ಇದು ಕುಮಾರಸ್ವಾಮಿಯವರ ಕನಸಿನ ಕೂಸು ಅಂತ ಹೇಳಿದ್ದಾರೆ. ಅದನ್ನ ನಾವು ನನಸು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ 2007 ಜುಲೈ 30, 31 ಮತ್ತು 1ನೇ ತಾರೀಕು 3 ದಿನ ಏನೇನ್ ಚರ್ಚೆ ಆಗಿದೆ. 2007 ಅಲ್ಲ, ಒಂದ್ ನಿಮಿಷ ಇರು. 2000 ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಕರಿತೀನಿ ನಿಮ್ನೆಲ್ಲ. 2007 ಜುಲೈ 30, 31, 1ನೇ ತಾರೀಕು ಈ 3 ದಿನ ಚರ್ಚೆ ನಡೀತು ವಿಧಾನಸಭೆ ಕಲಾಪದಲ್ಲಿ. ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಇದೇ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇಲ್ಲಿಂದ ಶಿವಕುಮಾರ್ ಅವರು, ಅಲ್ಲಿಂದ ಧರ್ಮಸಿಂಗ್ ಅವರು, ಶ್ರೀರಾಮ್ ರೆಡ್ಡಿ ಅವರು, ಮಾಧುಸ್ವಾಮಿ ಅವರು, ಇವರು ಎಲ್ಲರೂ ಆ ಒಂದು ಸದನದ ಕಲಾಪದಲ್ಲಿ ಭಾಗಿಗಳಾಗಿ ಏನೇನು ಮಾತನಾಡಿದ್ದಾರೆ ಅದಕ್ಕೆ ನಾನೇನು ಉತ್ತರ ಕೊಟ್ಟಿದ್ದೇನೆ. ಬಿಡದಿ ಪ್ರಾಜೆಕ್ಟ್ ಒಂದೇ ಅಲ್ಲ, ರಾಜ್ಯದಲ್ಲಿ 5 ಟೌನ್ಶಿಪ್ ನ ಹಿನ್ನೆಲೆ ಒಂದು ಕಡೆ, ಅದರ ಜೊತೆಗೆ ಕೇಂದ್ರ ಸರ್ಕಾರ ಆಗ ಇಡೀ ದೇಶದ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಚೀಫ್ ಸೆಕ್ರೆಟರಿಗೆ SEZ ನ ಯಾವ ರೀತಿ ಫಾರಂ ಮಾಡಬೇಕು ಇನ್ನು 60 ದಿವಸದಲ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರ ಏನು ಒಂದು ಸೂಚನೆ ಕೊಟ್ಟಿದ್ರು ಎಲ್ಲಾ ರಾಜ್ಯಗಳಿಗೆ. ಅದರ ಹಿನ್ನೆಲೆಯಲ್ಲಿ SEZ ನ ಒಂದು ಅನುಷ್ಠಾನಗಳು ಹೇಗೆ ಮಾಡಬೇಕು ಅಂತಕ್ಕಂಥ ಅಧಿಕಾರಿಗಳ ಮಟ್ಟದಲ್ಲಿ ಏನ್ ನಡೆದಿತ್ತು, ಅವತ್ತು ಏನೇನು ಅಪಾದನೆ ಮಾಡಿದ್ದಾರೆ, ಸತ್ಯಶೋಧನಾ ಸಮಿತಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ನಾಯಕರು ಅವತ್ತು ಏನ್ ಮಾಡಿದ್ರು, ಸತ್ಯಶೋಧನಾ ಸಮಿತಿ ಕೊಟ್ಟಿರ್ತಕ್ಕಂಥ ವರದಿ ಏನು, ಅದರ ಮೇಲೆ ಇವರೆಲ್ಲ ಏನ್ ಮಾತಾಡಿದ್ರು. ನಾನು ಬಿಡದಿ ಪ್ರಾಜೆಕ್ಟಿನ ವಿಷಯದಲ್ಲಿ ಏನ್ ಹೇಳಿದ್ದೇನೆ, ವಿಧಾನಸಭೆಯ ಕಲಾಪದಲ್ಲಿ ದಾಖಲಾತಿ ಇದೆ. ನಾನು ಅವತ್ತು ಏನ್ ಹೇಳಿದ್ದೀನಿ ಅಂತ. ನನ್ನನ್ನ ಬೆಳೆಸಿರ್ತಕ್ಕಂಥ ಆ ಪುಣ್ಯಾತ್ಮ ತಂದೆ ತಾಯಿದರ ಮನಸ್ಸಿಗೆ ನೋವು ಕೊಟ್ಟು ಅದನ್ನ ಮುಂದುವರಿಸತಕ್ಕಂಥ ಪ್ರಶ್ನೆ ಇಲ್ಲ. ರೈತರ 1 ಇಂಚು ಫಲವತ್ತಾದಂತ ಭೂಮಿಯನ್ನ 1 ಇಂಚು ಸಹ ಅಕ್ವೈರ್ ಮಾಡತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಭಾಗದಲ್ಲಿ. ಇದನ್ನ ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ನಂತರದ ದಿನಗಳಲ್ಲಿ ಏನೇನಾಗಿದೆ ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಮಾಧ್ಯಮ ಕೊಟ್ಟರು, ಡೇಟ್ ವೈಸ್ ಕೊಟ್ಟಿದ್ದಾರೆ. ಯಾವ್ಯಾವ ಡೇಟ್ ಅಲ್ಲಿ ಯಾವ ವರ್ಷದಲ್ಲಿ ಯಾರು ಮುಖ್ಯಮಂತ್ರಿ ಇದ್ದಾಗ ಈ ಬಿಡದಿ ಪ್ರಾಜೆಕ್ಟಿನ ಬಗ್ಗೆ ಏನೇನಾಗಿದೆ ಮೊನ್ನೆ ಒಂದು ದಾಖಲಾತಿ ರಿಲೀಸ್ ಮಾಡಿದ್ರಲ್ಲ. ಇದರ ಬಗ್ಗೆ ವಿವರವಾಗಿ ನಾಡಿದ್ದು ನಿಮ್ನೆಲ್ಲ ಕರೆದು ಸಂಪೂರ್ಣವಾಗಿ ವಿಧಾನಸಭೆ ಕಲಾಪದಲ್ಲಿ ನಡೆದಂತ ವಿಷಯಗಳನ್ನು ನಿಮಗೆ ಕೊಡ್ತೀನಿ. ಈಗ ರೈತ ಇಲ್ಲ. ಇವತ್ತು ಬಿಜೆಪಿ ಪಕ್ಷದಿಂದ ಯಾವ ಒಂದು ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಡಬೇಕು ಅಂತ 3 ಜನರ ಒಂದು ಸದಸ್ಯರ ತಂಡ ಏನ್ ಮಾಡಿದ್ದಾರೆ. CT ರವಿ ಅವರ ನಾಯಕತ್ವದಲ್ಲಿ ಅವ್ರಿಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಸಹ ದೆಹಲಿಗೆ ಹೋದಾಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಯಾವೊಂದು ಹಿನ್ನೆಲೆ ಒಳಗೆ ಇವೆಲ್ಲ ಡೆವಲಪ್ಮೆಂಟ್ ಇದೆ, ಇದು ಎಲ್ಲದರ ಮಾಹಿತಿಗಳನ್ನ ಅವರಿಗೆ ಕೊಡ್ತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನೆನ್ನೆ ಶಾಸಕರುಗಳು ಅಂತಿಮವಾದ ನಿರ್ಣಯ ನನಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ 17 ಜನ. ಅದರಿಂದ ಇದನ್ನ ಮುಂದಕ್ಕೆ ಇನ್ನೂ ಎಳ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನನ್ನ ಗುರಿ ಇರತಕ್ಕಂಥದ್ದು 2028 ಈ ರಾಜ್ಯದಲ್ಲಿ ನಿಜವಾದ ಜನಪರವಾದಂತ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡ್ತಕ್ಕಂಥ ಸರ್ಕಾರ ತರಬೇಕಂತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ
ನನ್ನಲ್ಲಿ ಯಾವುದೇ ಆತಂಕ ಇಲ್ಲದೆ ಕೆಲಸ ಮಾಡತಕ್ಕಂಥದ್ದು ನಾನು ಈಗಾಗಲೇ ಗುರಿ ಇಟ್ಟಿದ್ದೇನೆ. ಅದರಿಂದ ಮುಖ್ಯಮಂತ್ರಿ ಸ್ಥಾನ ಅವೆಲ್ಲ ಆಮೇಲೆ, ಮೊದಲು ಸರ್ಕಾರ ಇಲ್ಲಿ ಕೆಟ್ಟ ಸರ್ಕಾರ ಹೋಗ್ಬೇಕು. ಯಾಕೆಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ, ಯಾವುದೇ ಕಚೇರಿನಲ್ಲಿ 10 ರೂಪಾಯಿ ಯಾರಾದ್ರೂ ಲಂಚ ಕೇಳಿದ್ರು ಅದೇನೋ ಫೋನ್ಗಳು ಇಡ್ತಾರಂತೆ, ಇಮ್ಮಿಡಿಯೇಟ್ ಆಗಿ ಆ ಫೋನ್ಗೆ ಬರ್ಬೇಕಂತ ಮೆಸೇಜ್. ಅದು ಎಲ್ಲಿ ಫೋನ್ ಇಡ್ತಾರೋ ಗೊತ್ತಿಲ್ಲ. ಈ ಚುನಾವಣೆ ನಡೆಸಿದ್ರಲ್ಲ, ಈ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು 10 ರೂಪಾಯಿ ಅಲ್ಲ, ಅದು ಬಹಳ ನಡೆದಿರಬಹುದು. ಅದು ಯಾರಿಗೆ ಕೊಡೋದು ಕಂಪ್ಲೇಂಟ್ ತನಿಖೆ ಮಾಡಿ ಅಂತ? ನಿಮ್ ಶಾಸಕರಿಗೆ ಹೆಲ್ಪ್ ಆಗಿದೆ ನನಗೇನದೇನೋ. ಕೊನೆ ಕ್ಷಣದಲ್ಲಿ ನಿಮ್ಗೆ ಈಗ ಪಕ್ಷದ್ರೋಹ ಮಾಡಿದವರು ಅಡ್ಡ ಮತದಾನ ಮಾಡಿ 2028 ಚುನಾವಣೆ ಕೊನೆ ಕ್ಷಣದಲ್ಲಿ ನಿಮಗೆ ಕೈ ಎತ್ತದಂತ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಏನೇನ್ ನಿರ್ಧಾರಗಳು ಮಾಡಬೇಕು ಮಾಡ್ತೀವಿ. ಈಗಿನ ಒಂದು ಹಿನ್ನೆಲೆ ಏನಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡೆ ಮುಂದಿನ ನಿರ್ಧಾರಗಳು ಮಾಡಿ. ತತ್ಕ್ಷಣಕ್ಕೆ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ JDS ನಲ್ಲಿದ್ರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದ್ರು ನಿಮ್ ಮನಸ್ಸಿನಲ್ಲಿದ್ರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ. ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನಾನು ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ರು. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದ್ರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನ ನೇರವಾಗಿ ಹೇಳಿದೆ. ಹೋಗಿ ಅಂತ ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಯಲ್ಲಿ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿ. ಸರಿ, ಜನ ತಗೊಳದ್ನೇ ದೊಡ್ಡದು ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ, ಅಲ್ಲಿ 580 ಎಕರೆನೋ ಏನೋ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ನೋಟಿಫಿಕೇಶನ್ ಇಶ್ಯೂ ಮಾಡೋರಲ್ಲ, ಬರೀ ನೆನ್ನೆ 7 ಜನಕ್ಕೆ ಯಾಕೆ ಕೊಟ್ಟರು ಚೆಕ್ನ? ಅದು ಶಾಸಕನ ಕಳಿಸಿ ಎಲ್ಲಾದ್ರೂ ಚೆಕ್ ಕೊಡೋದು ಉಂಟಾ? ಈ ತರ ಯಾವ್ದಾದ್ರು ಈ ತರ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಭೂಸ್ವಾಧೀನ ಆದಾಗ ಶಾಸಕರುಗಳ ಅಧ್ಯಕ್ಷತೆಯಲ್ಲಿ ಅದೆಂತ ದೊಡ್ಡ ಇದಿಟ್ಕೊಂಡು ಕೊಟ್ಟಿರೋದು. ಇವತ್ತು ಫೋಟೋ ನೋಡಿದೆ, ಶಾಸಕರುಗಳು ಚೆಕ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹೊಸದಾಗಿ ಏನ್ ಶುರು ಮಾಡಿದ್ದೀರಿ? ಏನ್ ಶಾಸಕ ತಗೊಂಬಂದು ಮನೆಯಿಂದ ಕೊಡ್ತಾವ್ರ? ಸರ್ಕಾರದ ಅಧಿಕಾರಿಗಳು ಯಾವ ರೈತರುಗಳು ಭೂಮಿ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿನಲ್ಲೋ ಇಲ್ಲ ಭೂಸ್ವಾಧೀನದ ಒಂದು ಅಧಿಕಾರಿ ಏನಿರ್ತಾನೆ ಅವನ ಕಡೆಯಿಂದ ಇವೆಲ್ಲ ಆಗಬೇಕು. ಈಗ ಶಾಸಕರ ಕಳಿಸ್ಬಿಟ್ಟು 7 ಜನಕ್ಕೆ ಚೆಕ್ ಇಶ್ಯೂ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಲ್ಲಿರೋದು ಎಷ್ಟು ಜನ ಅಂದ್ರೆ ಟೆಂಪ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆ 2 ಕೋಟಿ 30 ಲಕ್ಷ. ಈಗ 2 ಕೋಟಿ 30 ಲಕ್ಷ ನಾನು ರೈತರಿಗೆ ಹೇಳೋದು, ಯಾರು ತಗೊಂಡಿದ್ದೀನಿ ಚೆಕ್ನ, ಕಾಂಗ್ರೆಸ್ನವ್ರು ಇರ್ಲಿ ಯಾರೇ ಇರ್ಲಿ, ಆ 2 ಕೋಟಿ 30 ಲಕ್ಷ ಚೆಕ್ ತಗೊಂಡ್ರೆ ನಿಮಗೆ ದುಡ್ಡು ಖರ್ಚು ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಇಡ್ತಾರೆ ಅಂತ ಇಟ್ಕೊಳ್ಳಿ. ಆ 2 ಕೋಟಿ 30 ಲಕ್ಷನ 20 ವರ್ಷಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಸಿಗಬಹುದು? ಬಡ್ಡಿ ಬ್ಯಾಂಕ್ ಅಲ್ಲಿ ಇಟ್ಟರೆ ಸರ್ ಇದನ್ನ FD ಗಿಟ್ಟು 40 ಲಕ್ಷ 50 ಲಕ್ಷ ಸಿಗಬಹುದು. ಅದೇ ಲ್ಯಾಂಡ್ ಅನ್ನ ಹಾಗೆ ನೀವು ಇಟ್ಕೊಂಡ್ರೆ, ಅದೇ ಲ್ಯಾಂಡ್ ಅನ್ನ ಹಾಗೆ ಇಟ್ಕೊಂಡ್ರೆ ಈಗ 2 ಕೋಟಿ 20 ಲಕ್ಷ 50 ಲಕ್ಷ ಏನು ಕೊಡ್ತೀವಿ ಅಂತಾರೆ, ಅದು 20 ಕೋಟಿ ಆಗುತ್ತೆ ಆ ಲ್ಯಾಂಡಿನ ವ್ಯಾಲ್ಯೂ. ಹಾಗೆ ಇಟ್ಕೊಂಡ್ರೆ ನೀವು ಆ ಜಮೀನ. ಅದರಿಂದ ನಾನು ರೈತರ ಭಾವನೆಗಳೇನಿದೆ, ಪಾಪ ಇವರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವರೆಲ್ಲ ಭಾಷಣ ಮಾಡವ್ರೆ, ಇವರೇ ಶಿವಕುಮಾರ್ ಅವರೇ ಮಾತಾಡವ್ರೆ. ಅವರ ಪಿತ್ರಾರ್ಜಿತ ಆಸ್ತಿಗಳು, ಅವರ ತಂದೆ ಮುತ್ತಾತಂದ್ರು ಭೂಮಿ ಹೊತ್ತು ಆ ಭೂಮಿಯ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ, ಇವತ್ತು ಅಂತ ಕುಟುಂಬಗಳನ್ನ ಹೊರಗಾಕೋದು ಎಲ್ಲಾದ್ರೂ ಉಂಟಾ ಭಾಷಣ? ಈಗ ನೀವೇನಪ್ಪ ಮಾಡ್ತಾ ಇದೀರಿ? ನಿಮ್ಮೆಲ್ಲ ಏನೇನು ಮಾತಾಡಿದಿರಿ ಅದು ಈಗ ಒಂದ್ ಕಡೆ ಇರ್ಲಿ. ಈಗೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅವತ್ತೇನ್ ಹೇಳಿದಿರಿ ವಿಧಾನಸಭೆ ಕಲಾಪದಲ್ಲಿ? ಸ್ವಲ್ಪ ತರಿಸ್ಕೊಂಡು ನೋಡ್ಲಿ ಇವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.